ಲಕ್ಷ್ಮಿ 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 ಇತ್ತಗೊಂಚೂರು ಹೊಳ್ಳೋಡ ತಾತ ತಾತ ಏನ್ರಿ ನಿಮ್ದು? ಏ ಈ ಅಕ್ಕ ಇವತ್ತು ಏನೋ ಒಂಥರ ಡಿಫ್ರೆಂಟ್ ಕಾಣಕತ್ತಿ ನೋಡು. ಭಾಳ ಭಾಳ ಮುದ್ದ ಕಾಣಕತ್ತಿ. ಹಂಗ ಕಣ್ಣು ಹೊಡೆಂಗ ಆಕತೈತಿ ನೋಡಿ, ನೀನು ನೋಡಿದ ತಕ್ಷಣ ನಂಗೆ. ಯವ್ವ ಸುಮ್ಮನಿರಿ. ಯಾರಿಗಾರ ಹುಡ್ರು ಹುಬ್ಳಿ ಮಕ್ಕಳು ಮೊಮ್ಮಕ್ಕಳು ಮನ್ಯಾಗ ತುಂಬ್ಯಾರ. ಯಾರ್ದಾರ ಕಿವಿ ಬಿತ್ತಂದ್ರೆ ಏನಿದ ಆಸೆ ಈ ವಯಸ್ಸಾದ್ಮ್ಯಾಗ? ಸುಮ್ಮನಿರಿಪ್ಪ, ನಂಗೆ ನಾಚಿ ಬರತ್ ನಂಗೆ. ನೋಡು ನಾಚ್ಕೊಂಡ್ರಂತೂ ಇನ್ನ ಕಪಾಳ ಟಮಾಟೆ ಹಣ್ಣು ಅದಂಗ ಅದು ಇನ್ನೂ ಚಂದ ಕಾಣ್ತಿಲ್ಲ. ನಾಚ್ಕೊಂಡ್ರಂತೂ ಇನ್ನ ಮುದ್ದು ಕಾಣಕತ್ತಿ. ಬಂದು ಹಂಗ ಒಂದು ಗಲ್ಲ ಕಡ್ದ್ಬಿಡ್ಲೆ ನಂಗೆ ಆಗ್ತೈತಿ. ಟಮಾಟೆ ಹಣ್ಣು ಕಿತ್ಕೊಂಡು ತಿಂದ್ಬಿಡ್ಲೆ ನಂಗೆ ಆಗ್ತೈತಿ. ಯಪ್ಪ ಸುಮ್ಮನಿರಿ. ಗೌಡ್ರ ಯಾವನ್ಲೆ ಇವನು? ಅಲ್ಲ ಮುಂಜಾನೆ ಎದ್ದು ಕಾಲು ನಮ್ನಿ ಗಟ್ಟಿ ಹಿಡ್ಕೊಂಡು ಬೀಳಾಕತ್ತಿಲ್ಲ. ನೀವು ಒಂಚೂರು ನಿಂದು ಪೇಸ್ಕಟ್ ಒಂಚೂರು ಮಾಕ್ಕ ಎತ್ತಿ ತೋರಿಸಲ್ಲ. ನೀನು ಪೇಸ್ಕಟ್ ನೋಡ್ತೀನಿ ಈ ನಮ್ನಿ ನನ್ನ ಕಾಲು ಗಟ್ಟಿ ಹಿಡ್ಕೊಂಡು ಕಾಲು ಬೀಳಾತಿ ಮುಂಜಾನೆ ಎದ್ದು. ಗೌಡ್ರ ನಾನ್ರಿ ನಿಮ್ಮ ಪಟ್ಟದ ಶಿಷ್ಯ ತಿಪ್ಪರಿ, ಗೊತ್ತಾಗ್ಲಿಲ್ಲನ್ರಿ? ಲೇ ಪಟ್ಟದ ಶಿಷ್ಯ ಅನ್ಬರ್ಲೇ ಬೋಸಡಿ ಮಗನ. ಪಟ್ಟದ ಶಿಷ್ಯ ಅಂದ್ರೆ ಬೇರೆ ಅರ್ಥ ಗೊತ್ತಾ? ಅದೇನಂದ್ರ ನಾನ್ ಸತ್ತ ಮೇಲೆ ನನ್ನ ನೆಕ್ಸ್ಟ್ ನಿನ್ನ ಪಟ್ಟಾಧಿಕಾರ ಮಾಡೋದಕ್ಕೆ ಪಟ್ಟದ ಶಿಷ್ಯ ಅಂತಾರ. ಅಡ್ಸಿ ಮಗನ ನಿನ್ಗ್ಯಾಕೆ ನಾ ಪಟ್ಟ ಮಾಡ್ಕೊಡ್ಲಿ? ಎದ್ದೇಳ. ನಮಸ್ಕಾರ ಎಲ್ಲರಿಗೂ. ಏನಂದ್ರಿ, ನಾನು ನಿನ್ನೆಲ್ರಿ ಮೊನ್ನೆ ನಿಮ್ಗೆ ಕತೆ ಮುಗಿಸಿದ್ನಲ್ರಿ, ಸೊಸೆ ಕಿವಿಡಿ ಅತ್ತಿ ಪಜೀತಿದ್ದು. ಅವತ್ತು ನಾನು ನಿಮ್ಗೆ ರಿಕ್ವೆಸ್ಟ್ ಮಾಡ್ಕೊಂಡಿದ್ರಿ ನಿಮ್ಮೆಲ್ಲ ನನ್ನ ವೀಕ್ಷಕ ಬಂದವರಿಗೆ. ಯಾಕಂದ್ರೆ ಕತೆ ಮುಗಿಸಿದ್ಮ್ಯಾಗ ಮತ್ತೆ ಯಾವ ಥರ ಕತೆ ನಾನು ಮಾಡಬೇಕು, ಫ್ಯಾಮಿಲಿ ಇರಬೇಕಾ ಅಥವಾ ಸೆಂಟಿಮೆಂಟಿಂದ ಇರಬೇಕಾ, ದೆವ್ವದ್ದು ಇರಬೇಕಾ, ಕಾಮಿಡಿ ಇರಬೇಕಾ ಅಂತ ನಿಮ್ಮನ್ನು ಕೇಳಿದ್ದೆ. ನೀವು ಯಾವ್ದು ಹೇಳ್ತೀರಿ ಆ ಥರ ಕತೆ ಮಾಡಿ ನಾನು ಕ್ರಿಯೇಟ್ ಮಾಡಿ ಹಾಕ್ತೀನಿ ಅಂತಂದು. ಆದರೆ ನೀವು ಯಾರೂ ಅದ್ರ ಬಗ್ಗೆ ನಂಗೆ ಕಮೆಂಟ್ ಮಾಡಿ ಹೇಳಿಲ್ಲ. ಹಾಗಾಗಿ ನಾನು ಒಂದೊಂದು ನಿರ್ಧಾರಕ್ಕೆ ಬಂದು ಇದೊಂದು ಕತೆ ಮಾಡೀನಿ. ಗೌಡ್ರ ಗತ್ ಅಂತಂದು ಫುಲ್ ಕಾಮಿಡಿ ರೀ. ಗೌಡ್ರ ಡೈಲಾಗ್, ಅವ್ರ ಶಿಷ್ಯನ ಡೈಲಾಗ್ಸ್, ಆಮೇಲೆ ಅವ್ರ ಗೌಡ್ರದ ಗತ್ನಾಗ ಏನು ಇರ್ತಾರಲ್ರಿ ಅದು ಸ್ವಲ್ಪ ಕಾಮಿಡಿ, ಫುಲ್ ಕಾಮಿಡಿ ಐತ್ರಿ. ನೋಡ್ರಿ, ಖುಷಿ ಪಡ್ರಿ, ಎಂಜಾಯ್ ಮಾಡ್ರಿ. ನಿಮಗೋಸ್ಕರ ನೀವು ಖುಷಿಯಾಗಿರಲಿ, ನೀವು ಸಂತೋಷವಾಗಿರಲಿ ಅಂತಂದು ನಾವು ಭಾಳ ಕಷ್ಟಪಟ್ಟು ಎಲ್ಲ ನಿಮ್ಮ ಸಲ ಮಾಡಿರಿ. ನಮ್ಗೆ ಎಂಕರೇಜ್ಗಾದರೂ ನೀವು ಕಮೆಂಟ್ ಮಾಡಿರಿ. ಹೊಸ್ದಾಗಿ ಯಾರು ಮಾಡತ್ತಾರಲ್ಲ ಸಬ್ಸ್ಕ್ರೈಬರ್ ಮಾಡ್ಕೋರಿ. ಯಾಕಂದ್ರೆ ನೀವು ಸಬ್ಸ್ಕ್ರೈಬರ್ ಮಾಡ್ಕೊಂಡ್ರೆ ನೀವು ನಾ ಹಾಕೋ ವಿಡಿಯೋ ನೆಕ್ಸ್ಟ್ ನಿಮ್ಗೆ ಡೈಲಿ ಬರುತ್ತೆ, ನೋಡೋಕ್ಕಾಗತ್ತೆ. ಆಮೇಲೆ ನಾವು ನಿಮ್ಗೆ ಯಾರಿಗಾರ ಬಂಧು ಮಿತ್ರ ಇದ್ರೆ ಅವ್ರಿಗೆ ಸಬ್ಸ್ಕ್ರೈಬರ್ ಮಾಡ್ಕೊಳಕ್ಕೆ ಹೇಳ್ರಿ, ಶೇರ್ ಮಾಡಿ. ಮತ್ತು ನಿಮ್ಗೆ ಏನೈತಲ್ರಿ ಅಭಿಪ್ರಾಯ ನಮ್ಗೆ ಕಮೆಂಟ್ ಮುಖಾಂತರ ತಿಳಿಸ್ರಿ. ನಮ್ಗೆ ಸ್ಟೋರಿ ಹೆಂಗೆ ಬರುತ್ತೆ ನಮಗೂ ಖುಷಿ ಆಗುತ್ತೆ ರೀ. ಯಾಕಂದ್ರೆ ನೀವು ನಮ್ಗೆ ಕಮೆಂಟ್ ಮುಖಾಂತರ ಹೆಂಗೆ ನೀವು ತಿಳಿಸ್ತೀರಿ ಅದ್ರಂಗೆ ನಮ್ಗೆ ಖುಷಿಯಾಗಿ ನಮ್ಗೆ ಎಂಕರೇಜ್ ಕೊಟ್ಟಂಗೆ ಆಗುತ್ತೆ ರೀ. ನೀವು ನಮ್ಗೆ ಗ್ರೂಪ್ ಬರುತ್ತೆ ರೀ ಮಾಡ್ಬೇಕಂತಂದು. ಮತ್ತು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಾಮೆಂಟ್ ಮಾಡಿರಿ, ಸಬ್ಸ್ಕ್ರೈಬರ್ ಮಾಡ್ಕೋರಿ. ಎಲ್ಲ ನಿಮ್ಮ ಬಂಧು ಮಿತ್ರರಿಗೆ ಶೇರ್ ಮಾಡಿರಿ. ಅಯ್ಯಯ್ಯ ಟಿಪ್ಪ ಹೋಗ, ನೀನು ಗಾಳಿ ಹೊಡ್ಕೊಂಡು ಹೋಗ್ಲಿ. ನನಗೇನಾತ್ಲ ಬಡ ಬಂದು ಗೌಡ್ರ ಕಾಲು ಹಿಡ್ಕೊಂಡು ನಾನು ನಮ್ಮನೆ ಇದು ಮಾಡ್ತಿಲ್ಲ. ನಿನ್ನ ಕೆಟ್ಟ ಬೇನ್ ಬಂದೋಗ್ಲಿ. ಯಾವಾಗ ನೋಡಿ ಇನ್ನೊಂದು ನಿಂದಂತ ಅಲ್ಲಲ್ಲ ತಿಪ್ಪ, ಏನ್ಲ ಇದು? ಈ ಒಮ್ಮಿದ ಮಕ್ಳಿಗೆ ಹಿಂಗೆ ಯಾಕ್ಲ ಕಾಲು ಹಿಡ್ಕೊಂಡಿ? ಅಲ್ರಿ ಗೌಡ್ರ, ನೀವ ಹೇಳಿದ್ರಲ್ರಿ ನಿನ್ನೆ ಕುಡಿದ್ ಬಂದಾಗ. ಏನಂತ ಹೇಳಿದ್ಲ? ಅಲ್ರಿ ಗೌಡ್ರ, ನಿನ್ನೆ ನೀವ ಅಂದ್ರಲ್ರಿ ನನ್ನ ಮಗನ ತಿಪ್ಪ ಯಾರು ನನ್ನ ಕಾಲ್ ಬೀಳಂಗಿಲ್ಲಲ್ಲ, ನೀನಾರ ನನ್ನ ಕಾಲ್ ಬೀಳು ಅಂತಂದು ಹೇಳಿದ್ರಲ್ರಿ. ಹೌದಾ? ಕುಡೋದ್ ಲಕ್ಷದಾಗ ಏನು ಹೇಳಿದ್ನೇ ಏನಿಲ್ಲ. ಅಲ್ಲಲ್ಲ ಬೀಳೋಕ್ ಬಿದ್ದಿ ಕಾಲು. ಅಲ್ಲಲ್ಲ ನಿನಗೆ ಬೀಳು ಅಂತ ಹೇಳಿದ್ದು ಮಂದ್ಯಾಗ ಬೀಳ್ಬೇಕಲ್ಲ, 4 ಮಂದ್ಯಾಗ. ಅಲ್ಲಲ್ಲ ಅಡ್ಸಿ ಮಗನ, ಮನ್ಯಾಗ ಬಂದು ಕಾಲು ಬಿದ್ರೆ ಏನು ಉಪಕಾರ ಐತಿ? ರಾಜಕಾರಣಿ ವ್ಯಕ್ತಿಗಳು ನೋಡು ಉದೋಕ ಕಾಲು ಹೆಂಗೆ ಬೋತಾರ ಮಂದಿ, ಹಂಗ್ಲೇ ಮಂದ್ಯಾಗ ಬೀಳ್ಬೇಕಾಗಿತ್ತು ಕಾಲು ಸಂಧ್ಯಾಗ ಬಂದು ಹಿಡಿತೀಯಲ್ಲ. ನೀ ಕಾಲು ಬಿದ್ದದ್ದು ಹೆಂಗಿರ್ಬೇಕು ಗೊತ್ತನ? 100 ಜನದಾಗ ನೀನು ಬಂದು ಕಾಲು ಹಿಡ್ಕೊಂಡಿದ್ರ ಅದನ್ನು ನೋಡಿ ಎಲ್ಲರೂ ನಿನ್ನ ಕಾಲು ಹಿಡ್ಕೊಂಡಿದ್ದಕ್ಕೆ ಅವರು ಕಾಲು ಹಿಡ್ಕೋಬೇಕು. ಹಂಗ ಕಾಲು ಹಿಡ್ಕೊಂಡು ನಾಟಕ ಮಾಡ್ಬೇಕಲ್ಲೇ ನಾಟಕನ. ನನಗೊಂದು ಅನುಮಾನ ಬಂದೈತ್ ನೋಡ್ರಿ. ಟಿಪ್ಪ ಏನ್ಲ ನಿಂದು ಅನುಮಾನ? ಅನ್ನ ಹಾಕ ದನಿ ಮೇಲೆ ಅನುಮಾನ ಅಂದ್ಲ? ಅಲ್ರಿ ಗೌಡ್ರ, ನಾನು ಒಬ್ಬತ್ತ ಬಂದು ಕಾಲು ಹಿಡ್ಕೊಳೋದಕ್ಕೆ ವಿಲ ಅಂತ ಒದ್ದಾಡಿ ಯಾವಂದೇ ಎದ್ದಳ ಮೊದಲ ಕಾಲು ಹಿಡ್ದು ಎಳಗಿಳ್ದಿ ಅನ್ರಿ. ಇನ್ನು 10-20 ಮಂದಿ ಬಂದು ಕಾಲು ಹಿಡ್ಕೊಂಡು ಬಿದ್ದು ಎಳದಾಡಿದ್ರೆ ಹೆಂಗ್ ಮಾಡ್ತೀರಿ? ಅದನ್ನ ಬಿಡ್ಲಾ ಮಡ್ಸಿ ಮಗನ, ಬರೀ ಏನಾಗುತ್ತೆ 10-20 ಮಂದಿ ಬಂದು ಬೀಳಿ ಮೀಸಿ ಮೆಕ್ಕ ಇಟ್ಕೊಂಡು ಹೇಳ್ತೀನಿ. ನೋಡ್ ಹೆಂಗಂತ ನನ್ನ ಪವರ್ ಗೌಡನ್ ಗತ್ತ ಅಂತ ಹೇಳ್ತೀನಿ. ಗೌಡ್ರ, ಇನ್ನೂ ಒಂದು ಹೇಳೋದು ಮರ್ತೀನ್ರಿ. ನಾ ಈಗ ಬರಕತ್ತೀನಲ್ರಿ, ಅವನ ರೀ ನಿಮ್ಮ ಶತ್ರು ಅದಾನಲ್ರಿ ಇನ್ನೊಬ್ಬತ್ತ, ಅದು ನಿಮ್ಮ ಗೌಡ್ರಿ, ನಿಮ್ಮ ಡಾಯದಿ ಗೌಡ. ಆತ್ರಿ ಭೀಮನ್ ಗೌಡ್ರಿ. ನಾನು ನಿಮ್ಮ ಮನೆ ಬರೋದು ನಾನು ನಿಮ್ಮ ಪಟ್ಟ ಶಿಷ್ಯ ಅಲ್ಲನ್ರಿ, ಅದಕ್ಕೆ ಬೇಕಂತ ನಾನು ನೋಡಿ ಬಾಯ ತಂಬಾಕ್ ಹಾಕೊಂಡಿದ್ರಿ. ನಾನು ನೋಡತ್ಲೆ ಥೂ ಅಂತ ಉಗುಳಿದ್ ನೋಡ್ರಿ ಅವನ ಬೇಕಂತ. ನನ್ನ ದಾಯಾದಿ ಅವನಿಗೆ ಎಷ್ಟರ ಸೊಕ್ಕಿರ್ಬೇಕು. ಅವ್ನಿಗೆ ಹೆಂಗನ ಮಾಡಿ ಬಗ್ಗ ಬಡಿಬೇಕಲ್ಲೇ, ಏನು ಮಾಡಲಿ ನಾನು? ಅಲ್ರಿ ಗೌಡ್ರ, ನನಗೊಂದು ಅರ್ಥ ಆಗೋಲ್ತು. ಅದು ನಿಮ್ಮ ಶತ್ರು ರೀ, ಯಾವಾಗ ನೋಡಿ ಎಲೆಕ್ಷನ್ನಾಗ ಆತ್ನ ನಿಂದಿರ್ತಾನ, ಆತ್ನ ಗೆಲ್ತಾನ. ಏನ್ರಿ ಗೌಡ್ರ, ಆತ್ನ ಬಿಡ್ರಿ, ನಿಮ್ಮ ದಾಯದಿ ಕೈ ಮ್ಯಾಲೆ ಬಿಡ್ರಿ ಅತ್ತಂದು. ಲೇ ಅದ ನನಗೆ ಗೊತ್ತಾಗೋಲ್ತು ನೋಡು. ನನ್ನ ಮಗ ದಾಯದಿ 4 ಮಂದಿಗೆ ಹಚ್ಕೊಂಡು ಅಷ್ಟರ ಮೆರಿತಾನ್ಲೇ ಅವನು. ಅಲ್ರಿ ಗೌಡ್ರ, ನೀವು ಅವ್ರಂಗ ಇಲೆಕ್ಷನ್ ನಿಂದಿರ್ಬೇಕಾಗಿತ್ತು ಬಿಡ್ರಿ. ನನಗೂ ಅದು ಆಸೆ ಇತ್ಲೆ, ಆದ್ರೆ ಏನು ಮಾಡ್ಬೇಕು ಹೇಳು? ನಾನು ಗೆಲ್ತೀನಿ ಅನ್ನೋದು ನಂಬಿಕೆ ಇದ್ದಿದ್ದಿಲ್ಲ ಅದಕ್ಕೆ. ಗೌಡ್ರ, ಹಂಗಿದ್ರ
ಎಲೆಕ್ಷನ್ ನಿಂತು ಬಿಡ್ರಿ. ಅಲ್ಲಲೇ ಎಲೆಕ್ಷನ್ ನಿಂದಿರ್ಬೇಕಂದ್ರೆ ಇನ್ನೂ ಎಷ್ಟು ವರ್ಷ ಕಾಯ್ಬೇಕ್ಲೆ? ಗೌಡ್ರ ಏನಿಲ್ಲ ಅಂದ್ರೆ 5 ವರ್ಷ ಕಾಯ್ಬೇಕ್ರಿ. ಮೊನ್ನೆ ಆತ ಎಲೆಕ್ಷನ್. ಅಲ್ಲಲೇ ತಿಪ್ಪ 5 ವರ್ಷ ತನಕ ಯಾವನ್ ಕಾಯ್ತಾನ್ಲಿ? ನನ್ನ ಎದರ್ ಪಾರ್ಟಿ ನನ್ನ ಹಿತ ಶತ್ರು ಮುಂದೆ ನಾನು ಗೆಲ್ಲಬೇಕು. ಅದಕ್ಕೆ ಏನು ಮಾಡ್ಬೇಕು ಹೇಳು ಟಿಪ್ಪ. ನಾ ಮಂತ್ರಿ ಆಗ್ಬೇಕಂದ್ರೆ MLA ಆಗ್ಬೇಕು. ಈ MLA ಆಗ್ಬೇಕಂದ್ರೆ ಎಲೆಕ್ಷನ್ ಆಗ್ಬೇಕು. ಎಲೆಕ್ಷನ್ ಆಗ್ಬೇಕು ಅಂದ್ರೆ ಅವನವನ ಆಗಿದ್ದಾಗ್ಲಿ ಎಲೆಕ್ಷನ್ ಮಾಡಿಸ್ಬಿಡ್ತೀನಿಲೆ. ಹೌದಾ ಗೌಡ್ರ? ಹೆಂಗಂದ್ರ ತಿಪ್ಪ ಒಂದು ಐಡಿಯಾ ಹೇಳ್ತೀನಿ ನೋಡು. ಯಾವನಾರ ಈ ಇದ್ರಾಗ ರಾಜ್ಯದೊಳಗೆ ಯಾವ್ದ ನಮ್ಮ ಕರ್ನಾಟಕ ರಾಜ್ಯದೊಳಗೆ MLA ನೋ MP ನೋ ಎಲ್ಲರ ಪ್ರಯಾಣ ಮಾಡ್ತಿರ್ತಾರಲ್ಲ, ಹೆಲಿಕಾಪ್ಟರ್ನಾಗೋ ಬಸ್ನಾಗೋ ಟ್ರೈನ್ನಾಗೋ ಎಲ್ಲ ಹೋಗಿರ್ತಾರಲ್ಲ, ಅವ್ರು ಇಂತಲ್ಲಿ ಹೋಗ್ತಾರ ಅಂತ ಸುದ್ದಿ ತಿಳ್ಕೊಳ್ಳೋದ. ಅವ್ರು ಹತ್ತಾಕ ಮುಂಚೆ ಗಾಡಿ ನಟ್ಟು ಬೋಲ್ಟು ಎಲ್ಲ ಬೀಚಿಗೆ ಕಾಯಿ ಇಟ್ಕೊಂಡು ಕೆಸದಾಗ ಇಟ್ಕೊಂಡು ಬಂದ್ಬಿಡೋದು. ಅವ್ರು ಹತ್ತಿ ಹೋಗೋ ಮುಂದೆ ಅವನು ನಮ್ಮ ಅಲ್ಲಾಡ ಆ ಕಡೆ ಎಲ್ಲರ ಸಿರಿಸಿ ಧರ್ಮಸ್ಥಳ ಘಾಟ್ ಅವೆಲ್ಲ ಅದಾವಲ್ಲ, ಹೋಗಿ ಎಲ್ಲರ ಮುಚ್ಕೊಂಡು ದಬಾಕೊಂಡು ಮಕ್ಕೊಂಡು ಅಲ್ಲೇ ಗೊಟಕ್ಕೆ ಅಂದ್ಬಿಟ್ರೆ ಎಲೆಕ್ಷನ್ ಆಗುತ್ತಿಲ್ಲ. ಮತ್ತೆ ಆ ಕ್ಷೇತ್ರದಾಗ MLA ಇಲ್ಲ MP ಇಲ್ಲ, ಅವಾಗಲ್ಲಿ ಖಾಲಿ ಆಗುತ್ತಿಲ್ಲ. ಅಲ್ಲೋ ನಿಂತ್ಕೊಂಡು ಗೆದ್ದು ಬರ್ತೀನಿ ಅವನವನ. ನೋಡ್ಲಿ ತಿಪ್ಪ, ಮಳ್ರ್ ಮಾಡಿದ್ರು ನಾವು ಮಳ್ರ್ ಮಾಡಿವಂತ ಗೊತ್ತಾಗಬಾರ್ದು, ಹಂಗ ಐಡಿಯರೇ ಮಾಡ್ಬೇಕ. ನೋಡ್ರಿ ಗೌಡ್ರ, ಈಗ ಅಂದ್ರೆ ನನಗೇನೋ ರಾಜಕೀಯದಾಗ ಏನೋ ಅನುಭವ ಇಲ್ಲ ಅಂತೀರಿ, ಮತ್ ಮಾತಾಡೋದು ನೋಡಿದ್ರೆ ಎಲ್ಲ ಅನುಭವ ಇದ್ದಂಗ ಮಾತಾಡತ್ತಿರ್ ತಗೋರಿಪ್ಪ. ಗೌಡ್ರ ರಾಜಕೀಯದಾಗ ಅನುಭವನು ಬೇಕಿಲ್ ಬಿಡ್ರಿ. ಅವ್ನ ಎಮ್ಮಿ ಬಾಸ್ ಅವ್ನ ಇರ್ತಾನ, ದನ ಕಾಯವನ್ ಇರ್ತಾನ. ರಾಜಕೀಯದಾಗ ಹೆಂಗ್ ಮರಿತಾರ್ರಿ ನೋಡಿರಿಲ್ಲ. ಅವ್ರವ್ರ ಅಡ್ಸಿ ಮಕ್ಕಳು ಮಂದೆಲ್ಲ ಕ್ಯಾಕ್ರಿ ಸಿ ಮಕ್ಕಳು ಉಳಿರ್ತಾರ, ಒರೆಸ್ಕೊಂಡ್ರು ಹಂಗ ಸುಮ್ಮನೆ ಇರ್ತಾವು. ಖರ್ಚಿಪ್ಪು ಒರೆಸ್ಕೊಂಡು ಕಿಸ್ದಾಗ ಇಟ್ಕೊಂಡು ಕುಂತಿರ್ತಾವು. ಅಯ್ಯಯ್ಯ ಸಾಕ್ ಮಾಡ್ತಾರಣ್ಣ ಗುರು ಒಂದು ಶಿಷ್ಯ ಅಂತ. ಅವಾಗಿನ ನಾನು ಕೇಳಿ ಕಿವ ರಕ್ತ ಬರಕತ್ತು. ಏನ್ ಈತ ಎಲೆಕ್ಷನ್ ನಿಂತ ಅದ್ ನಿಂದ್ರಿಸಿದ ಆರ್ಸ್ ಬಂದ್ MLA MP ಆಗಿ ಮರ್ಡರ್ ಮಾಡಿ ಎಲ್ಲಾ ಮುಗಿಸ್ಬಿಟ್ರಿ ಮಾತ್ನಾಗನ. ಏನು ಕಿಸಲಿಲ್ಲ, ಏನು ಮಾಡಲಿಲ್ಲ. ಇಬ್ಬರದೇ ದಿನಾನ ಕೇಳದ ಆತ. ನೀ ಹಂಗ್ ಮಾಡು ನಾ ಹಿಂಗ್ ಮಾಡು ಬ್ರೇ ಸುಮ್ಕೊಂಡ್ರೆ. ನೋಡ್ಲಾ ನೋಡು ಒಂದು MLA ಆಗೋ ಕ್ಯಾಂಡಿಡೇಟ್ ನಾನು. ನನಗೆ ಇಲ್ಲಿ ನಮ್ಮ ಮನ್ಯಾಗ ಏನು ರೆಸ್ಪೆಕ್ಟ್ ಇಲ್ಲ, ಫುಲ್ ಅನ್ರೆಸ್ಪೆಕ್ಟ್ ನಮ್ಮ ಮನ್ಯಾಗ ನನಗೆ. ಅದು ಗೊತ್ತಿದ್ದ ಬಿಡ್ರಿ ಗೌಡ್ರ. ಏನಂದಿಲೆ? ಏನಿಲ್ಲ ಗೌಡ್ರ, ಈಗ ಲಕ್ಷ್ಮಕ್ಕಗ ರಾಜಕೀಯ ಇಷ್ಟ ಇಲ್ರಿ. ಸುಮ್ಮನೆ ರಾಜಕೀಯ ಬೇಡ್ರಿ. ನಿಮ್ಗಂತಕ್ಕೆ ಜಗ್ಗಿ ಆಸ್ತಿ ಐತಿ, ಕಂಡಂಗೆ ರೊಕ್ಕ ಐತಿ. ಒಂದು ಯಾವ್ದಾರ ಫಿಲಮಿಗೆ ಪ್ರೊಡ್ಯೂಸರ್ ಆಗ್ಬಿಡ್ರಿ, ಫಿಲಮಿಗೆ ಹಾಕ್ಬಿಡ್ರಿ. ಈಗ ಚಾಲ್ತಿ ಒಳಗೆ ಇರೋದಂದ್ರೆ KGF ನೋಡ್ರಿ. ಈ KGF ಫಸ್ಟ್ ಸೆಕೆಂಡ್ ಬಂದೈತ್ರೆ. ಈಗ KGF 3, 4 ನೀವ ತಗೋಬಿಟ್ರಲ್ಲ, ಅವನ ರೊಕ್ಕ ಎಲ್ಲಿ ಇಡ್ಲೇಬೇಡ ನಂಗೆ ನೋಡ್ರಿ. ಅಂಥದ್ದು ಮಾಡ್ಬಿಡ್ರಿ. ನಿಮ್ಮ ದಾಯಾದಿ ಹಂಗ ಅಲ್ಲಿಂದ ಇಲ್ಲಿಂದ ಇಲ್ಲಿ ಗಡ್ಡ ಉಳ್ಳಾಡ್ಬೇಕು ನೋಡ್ರಿ. ಹೌದು ನೋಡಲೆ, ಕರೆಕ್ಟ್ ಹೇಳಿದ್ ನೋಡ. ಹಂಗ ಅವನವನ ಅದು ಯಾವ್ದ ಕಾರ್ ಅಂತಾರಲ್ಲ, ಅದು ಯಾವ್ದ ಬೆಂಚ್ ಕಲ್ಲ WY ಏನಂತಾರಲ್ಲೇ, ಅಂತ ಕಾರ್ನಾಗ ಹಂಗ ಊರಾಗ ಬಂದೆ ಅಂದ್ರೆ ಅವನವನ ಬೇಕಂತ ದಾಯಾದಿ ಅವನವನ ಆ ಗೌಡನ ಮನೆ ಮುಂದೆ ನಿಲ್ಲಿಸ್ತೀನಿ ನಾನು. ಊರಾಗ ಹಂಗ ಬ್ಯಾಂಡ್ ಬಾಜಿ ಮಾಡ್ಕೊಂತಾನೆ ಬರ್ಬೇಕು ನೋಡಿ. ಹಂಗ ಬೆರಿಬೇಕು ನೋಡ್ಲಿ ಮರದ್ರೆ.